ಹನಿ ಟ್ರ್ಯಾಪ್ ಕೋಲಾಹಲದ ಜೊತೆಗೆ ಈ ಹೇಮಾವತಿ ಕೆನಾಲ್ ಕದನ ಕೂಡ ಮತ್ತೊಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಡಿಕೆ ಸಂಬಂಧಿ ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ನನಗೆ ಧಮಕಿ ಹಾಕಿದ್ದಾರೆ. ಇದು ಸಚಿವ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರೋದು. ನೀವು ಅಪ್ಪ ಮಗ ಅಡಚಣೆ ಮಾಡ್ತಾ ಇದ್ದೀರಾ ಅಂತ ಧಮಕಿ ಹಾಕಿದ್ದಾರಂತೆ. ಇದನ್ನು ಅವರೇ ಓಪನ್ ಆಗಿ ಹೇಳಿದ್ದಾರೆ. 2 ತಿಂಗಳಿಂದ ಕುಣಿಗಲ್ ಕ್ಷೇತ್ರದವರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಮಧುಗಿರಿ, ಕೊರಟಗೆರೆ ತಾಲೂಕುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ. ನಿಮ್ಮ ಸಂಬಂಧಿ ಪ್ರಭಾವಿ ಸಚಿವರಿದ್ದಾರೆ ಅಂತ ಈ ರೀತಿ ಮಾಡೋದು ಸರಿನಾ ಅಂತ ಅವರು ವೇದಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಡಿಕೆ ಸಂಬಂಧಿ ಶಾಸಕ ರಂಗನಾಥ್ ವಿರುದ್ಧ ರಾಜೇಂದ್ರ ಫುಲ್ ರಾಂಗ್ ಆಗಿದ್ದಾರೆ. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ನಿಂದ ತೊಂದರೆ ಆಗ್ತಾ ಇದೆ. ಕೆನಾಲ್ ಲಿಂಕ್ಗೆ ನಾವೇನ್ ತಡೆದಿಲ್ಲ, ಟೆಂಡರ್ ಆಗಿದೆ, ಕಾಮಗಾರಿ ನಡೀತಾ ಇದೆ ಅಂತೆಲ್ಲ ಅವ್ರು ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಕುಣಿಗಲ್ ಕ್ಷೇತ್ರದವರು ಈ ಲಿಂಕ್ ಕೆನಾಲ್ ವಿಚಾರಕ್ಕೆ, ಈ ಲಿಂಕ್ ಕೆನಾಲ್ ವಿಚಾರದಲ್ಲಿ ಫೋನ್ ಮಾಡಿ ನಾನು ಮತ್ತೆ ಮಾನ್ಯ ಸಚಿವರು ನಿಲ್ಲಿಸ್ತಾ ಇದ್ದೀವಿ ಆ ಒಂದು ಕೆಲಸ ಅಂತ ಹೇಳಿ ಫೋನ್ ಮಾಡಿ ಬಹಳಷ್ಟು ಧಮಕಿಗಳನ್ನು ಹಾಕಿದ್ದಾರೆ. ನೀವ್ ಯಾಕೆ ನಿಲ್ಲಿಸ್ತೀರಾ, ನಮ್ಮ ತಾಲೂಕಿಗೆ ನೀರ್ ಬರೋದನ್ನ ನೀವು ಅಡಚಣೆ ಅಪ್ಪ ಮಗ ಯಾಕೆ ಮಾಡ್ತೀರಾ ಅಂತ ಮಾತನ್ನ ಹೇಳಿದ್ದಾರೆ. ಈಗ ನಾವೇನಾದ್ರು ನಿಲ್ಸಿದೀವನಪ್ಪ, ಟೆಂಡರ್ ಆಗಿದೆ, ಕೆಲಸ ನಡೀತಿದೆ. ನೀವು ಲಿಂಕ್ ಕೆನಾಲ್ ಆಗ್ತಾ ಇರೋವಂಥದ್ದು ಅನಾನುಕೂಲ ಯಾರಿಗಾಗ್ತಿರೋದು ಬಹಳ ಜನಕ್ಕೆ ತಿಳ್ಕೊಬೇಕು. ನಮ್ಮ ತಾಲೂಕು ಕೊರಟಗೆರೆಯವ್ರಿಗೆ ಅದು ಅನಾನುಕೂಲ ಆಗುವಂಥದ್ದು. ನಮಗ್ ಬರೋವಂಥದ್ದೇ ಎಂಟು ನೀರು, ನಮ್ಮ ತಾಲೂಕಿಗೆ ಬರೋವಂಥದ್ದೇ ಎಂಟು ನೀರು. ಆ ನೀರನ್ನ ನೀವು ಅಲ್ಲೇ ಮುಂಚೆನೆ ನೀವು ತಗೊಂಡ್ಬಿಟ್ರೆ ನಮ್ಮ ತಾಲೂಕನ್ನ ರೈತರು ಏನಾಗಬೇಕು, ನಮ್ಮ ತಾಲೂಕು ಜನ ಏನಾಗಬೇಕು. ನಾವು ಕೇಳೋವಂಥದ್ದು ಕುಡಿಯೋ ನೀರು ಹೌದಲ್ವೇನಪ್ಪ? ನಾವೇನು ಜಮೀನು ಕೇಳ್ತಿದ್ವ ನಾವು ಕೇಳೋವಂಥದ್ದು ನೀರು ಕುಡಿಯೋದಕ್ಕೆ.